ಸ್ನೇಹಿತರೆ ನಮಸ್ಕಾರ. ಪಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ತೋಟದಲ್ಲಿ ಸ್ವಲ್ಪ ಕಾಫಿ ಹಣ್ಣು ಕುಯ್ಲಿಕ್ಕಿತ್ತು. ಯಾಕಪ್ಪ ಅಂದರೆ ಕಾಫಿ ಹಣ್ಣು ಸ್ವಲ್ಪ ಹಣ್ಣಾಗಿದೆ, ಇನ್ನು ಫುಲ್ ಹಣ್ಣಾಗಿಲ್ಲ. ಆಗಲೇ ಮಂಗ ಮತ್ತು ಈ ಕಬ್ಬೆಕಾಯಿ ಏನೋ ಗೊತ್ತಿಲ್ಲ ಎಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇದೆ. ರಾಶಿ ತಿನ್ಕೊಂಡು ಹೋಗಿದೆ. ತಿನ್ಕೊಂಡೋಗಿ ಕಾಯಿ ಎಲ್ಲ ತಿನ್ಕೊಂಡೋಗಿ ಬರೀ ಸಿಪ್ಪೆ ಮಾತ್ರ ಇಲ್ಲಿ ಕೆಳಗಡೆ ಹಾಕಿ ಹೋಗಿದೆ. ಅದಕ್ಕೋಸ್ಕರ ಸ್ವಲ್ಪ ಕಾಫಿ ಹಣ್ಣೆಲ್ಲ ಕುಯ್ಬೇಕು ಅಂತ ಬಂದಿದ್ದೀವಿ. ನಮ್ಮದು ಇನ್ನೊಂದು ತೋಟದಲ್ಲಂತೂ ಮಂಗಂದು ಸಿಕ್ಕಾಬಟ್ಟೆ ಕಾಟ ಇದೆ. ಮಂಗ ಕಾಫಿ ಹಣ್ಣು ಆಗಲಿಕ್ಕೆ ಬಿಡಲ್ಲ. ಅಲ್ಲೂ ಅಷ್ಟೇ, ಕಾಫಿ ಹಣ್ಣು ಆಯಿತು ಅಂದ ತಕ್ಷಣ ಹರೆ ಮೇಲೆ ಬಂದು ಕೂರೋದು, ಕಾಫಿ ಹರೆನೆಲ್ಲ ಮುರಿದಾಕೋದು, ಕಾಫಿ ಹಣ್ಣು ತಿನ್ಕೊಂಡು ಹೋಗೋದು ಎಲ್ಲ ತುಂಬಾ ಲೂಟಿ ಮಾಡ್ತಾಯಿದೆ. ಇನ್ನೊಂದೇನಪ್ಪ ಅಂದರೆ ಕೃಷಿ ಇಲಾಖೆಯಲ್ಲಿ HDP ಪೈಪ್ ಕೊಟ್ಟಿದ್ದಾರೆ. ಅದೆಲ್ಲದ್ರ ಬಗ್ಗೆ ನಿಮಗೆ ಚಿಕ್ಕದಾಗಿ ಒಂದು ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮೊದಲು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ ಈ ದನಗಳು, ಕಾಡ್ಕೋಣ, ಹಸುಗಳು ಇವೆಲ್ಲ ತೋಟಕ್ಕೆ ಬರೆದಿದ್ದಾಗೆ ಏನಾದರೂ ಮಾಡ್ಬೋದು. ಆದರೆ ಈ ಮಂಗಗಳು, ಈ ಸಣ್ಣ ಪ್ರಾಣಿಗಳ ಕಾಟ ಇವೆಲ್ಲ ಸಿಕ್ಕಾಬಟ್ಟೆ ಟಾರ್ಚರ್ ಕೊಡುತ್ತೆ. ಮಾತ್ರ ಕಬ್ಬೆಕ್ಕಾದರೂ ಅಷ್ಟು ಲೂಟಿ ಕೊಡಲ್ಲ, ಮಂಗಂದೇ ಸಿಕ್ಕಾಬಟ್ಟೆ ಲೂಟಿ ಇದೆ. ಏನು ಮಾಡೋದಂತ ಗೊತ್ತಾಗೋದಿಲ್ಲ, ಅಷ್ಟು ಸಮಸ್ಯೆ ಮಾಡುತ್ತೆ ಮಂಗಗಳು. ಸ್ನೇಹಿತರೆ ನೀವು ನಂಬೋದಿಲ್ಲ, ಕೆಲ ಗಿಡದಲ್ಲಿ ಕಾಫಿ ಹಣ್ಣೇ ಇಲ್ಲ, ಅಷ್ಟು ಖಾಲಿ ಮಾಡಿ ಹಾಕಿದೆ. ನೋಡಿ ಇಲ್ಲಿ ಇದರಲ್ಲಿ ಫುಲ್ಲು ಕಾಫಿ ಕಾಯಿ ಬಂದಿತ್ತು. ನೋಡಿ ಎಲ್ಲ ಉದುರಿಸಿ ಎಲ್ಲ ತೆಳು ಮಾಡಿದೆ. ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಬಿದ್ದಿರೋದು ಕಾಣುತ್ತೆ. ನೋಡಿ ಎಲ್ಲ ಕಾಯಿ ಎಲ್ಲ ಕೆಳಗಡೆ ಹಾಕಿ ತುಂಬ ಎಲ್ಲ ತಿನ್ಕೊಂಡು ಹೋಗಿದೆ. ನೋಡಿ ಇಲ್ಲಿ ಸಹ ನೋಡಿ ಈ ಕೆಳಗಡೆ ಏನು ಕೆಂಪು ಬಿದ್ದಿದೆ ಅದಷ್ಟು ಎಲ್ಲ ಸಿಪ್ಪೆಗಳು, ಕಾಯಿಗಳೆಲ್ಲ ತಿನ್ಕೊಂಡು ಹೋಗಿದೆ. ನೋಡಿ ಇಲ್ಲೊಂದು ಹಿಕ್ಕೆ ಹಾಕಿ ಹೋಗಿದೆ. ನೋಡಿ ಕಾಫಿ ಹಣ್ಣೆಲ್ಲ ತಿನ್ಕೊಂಡು ಹೋಗಿ ಅದು ತಿಂದು ಅದೇ ಗಿಡದ ಬುಡದಲ್ಲಿ ಹಿಕ್ಕೆ ಹಾಕಿದೆ. ಇದು ಮಂಗನ ಕಬ್ಬೆಕಾಯಿ ಏನು ಅಂತ ಗೊತ್ತಿಲ್ಲ. ಟೋಟಲಿ ಮಂಗಗಳಂತೂ ಸಿಕ್ಕಾಬಟ್ಟೆ ಬರುತ್ತೆ ತೋಟಕ್ಕೆ. ಮೊದಲು ಈ ತೋಟದಲ್ಲಿ ಮಂಗಗಳು ಅಷ್ಟು ಬರ್ತಿರಲಿಲ್ಲ. ಈಗ ಮಂಗಗಳು ಕಾಫಿ ಹಣ್ಣು ಆದಮೇಲೆ ಮಂಗನೂ ಬರ್ಲಿಕ್ಕೆ ಶುರು ಮಾಡಿದೆ. ಕಾಫಿ ಹಣ್ಣು ಈ ಸಲ ಸ್ವಲ್ಪ ಚೆಂದ ಬಂದಿತ್ತು, ಒಳ್ಳೆ ಕಾಫಿ ಆಗಿತ್ತು. ನೋಡಿ ಕಾಫಿ ಗೊಂಚಲು ಹೇಗಿದೆ ನೋಡಿ, ಕಾಯಿ ಸೈಜ್ ಎಲ್ಲ ತುಂಬ ಚೆನ್ನಾಗಿದೆ ಈ ಸಲ. ನೋಡಿ ಹಣ್ಣಾಗಿಲ್ಲ, ಬರೀ ಇದೊಂದು ರೆಕ್ಕೆಯಲ್ಲಿರೋ ಕಾಯಿ ಮಾತ್ರ ಹಣ್ಣಾಗಿದೆ. ಸ್ವಲ್ಪ ಕೆಲವ್ದು ಹಣ್ಣಾಗಿಲ್ಲ, ಕೆಲವು ಗಿಡದಲ್ಲಿ ಫುಲ್ ಹಣ್ಣಾಗಿದೆ. ನೋಡಿ ಈ ಗಿಡದಲ್ಲಿ ಕಾಯೇ ಇಲ್ಲ, ಎಲ್ಲ ಹಣ್ಣಾಗಿ ಎಲ್ಲ ಉದುರೋಗ್ಬಿಟ್ಟಿದೆ. ಇದು ಉದುರೋಗಿದ್ದಕ್ಕಿಂತ ಮಂಗಗಳು ರಾಶಿ ತಿಂದು ಹಾಕಿಬಿಟ್ಟಿದೆ. ಸ್ನೇಹಿತರೆ ಇನ್ನೊಂದು ತೋಟಕ್ಕೆ ಈಗ ಹೋಗ್ಲಿಕ್ಕಿದೆ. ನಿಮ್ಗೆ ಆ ತೋಟದಲ್ಲಿ ಹೇಗೆ ಕಾಫಿ ಹಣ್ಣೆಲ್ಲ ತಿಂದು ಹಾಕಿದೆ ಅದು ತೋರಿಸ್ತೀನಿ. ಆ ತೋಟದಲ್ಲೂ ಸಿಕ್ಕಾಬಟ್ಟೆ ಮಂಗ ಲೂಟಿ ಮಾಡಿ ಹಾಕಿದೆ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ ಕಾಫಿ ಹಣ್ಣು ಆಗ್ತಾಯಿದೆ ಅನ್ನುವಾಗಲೇ ಸ್ವಲ್ಪ ಹಣ್ಣಾದಾಗಲೇ ಕುಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ ಒಂದು 2-3 ಕುಯ್ಲಾಗುತ್ತೆ, ಹಣ್ಣಾಗಿದ್ದು ನೋಡಿ ಕುಯ್ಬೇಕಾಗತ್ತೆ. ನೋಡಿ ಸ್ನೇಹಿತರೆ ಇದು HDP ಪೈಪು ಮೊನ್ನೆ ಕೃಷಿ ಇಲಾಖೆನಲ್ಲಿ ತಂದಿಟ್ಟಾಗಲೇ ಒಂದು ವಾರ ಆಯಿತು. ನಾನು ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕೆ ಆಗಿರಲಿಲ್ಲ. ಪೈಪ್ ಸ್ವಲ್ಪ ಹೆವಿ ಇದೆ, ಚೆನ್ನಾಗಿದೆ. ಒಂದು 30 ಪೈಪ್ ಕೊಟ್ಟಿದ್ದಾರೆ, ಸಬ್ಸಿಡಿ ದರದಲ್ಲಿ ಕೊಟ್ಟಿದ್ದಾರೆ. ನಾನು ಹಿಂದಿನ ಸಲನೇ ತೊಗೊಳ್ಬೇಕಂತ ಮಾಡಿದ್ದೆ, ಆದರೆ ಹಿಂದಿನ ಸಲ ಆಗಿಲ್ಲ. ನಾನು ಹೋಗೋಷ್ಟರಲ್ಲಿ ಟೈಮ್ ಆಗಿತ್ತು. ಇಲ್ಲಿ ಸ್ವಲ್ಪ ನಮ್ಮದು ಕೆಳತೋಟಕ್ಕೆ ನೀರು ಬೇಕಾಗುತ್ತೆ. ನಾವು ಇಲ್ಲಿವರೆಗೆ ಹೊಡಿತಾ ಇರಲಿಲ್ಲ, ಆದರೆ ಈ ವರ್ಷ ಸ್ವಲ್ಪ ಕಾಳುಮೆಣಸು ಎಲ್ಲ ಇದ್ದು ಹಿಂದಿನ ಸಲ ಫುಲ್ಲು ಬೆಟ್ಟಾಗಿತ್ತಲ್ಲ, ಆವಾಗ ಸ್ವಲ್ಪ ಕಾಳುಮೆಣಸಿಗೆಲ್ಲ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಈ ಸಲ ಸ್ವಲ್ಪ ಹೊಡೆಯೋಣ ಅಂತ ಇದ್ದೀವಿ. ನೋಡಿ ಪೈಪ್ ಚೆನ್ನಾಗಿ ಮಾಡಿದ್ದಾರೆ. 10 ಪೈಪಿಗೆ ಒಂದೊಂದು ಕಟ್ ಮಾಡಿದ್ದಾರೆ, 3 ಕಟ್ ಕೊಟ್ಟಿದ್ದಾರೆ. ಪೈಪ್ ಚೆನ್ನಾಗಿದೆ. ಇದ್ರ ಜೊತೆ ಒಂದು 5 ಜಟ್ ಸಹ ಕೊಟ್ಟಿದ್ದಾರೆ. ಜಟ್ ಸ್ಟ್ಯಾಂಡು ಅದೆಲ್ಲ ಸೇರಿಸಿ ಕೊಟ್ಟಿದ್ದಾರೆ. ನಿಮಗೆ ಯಾರಿಗಾರು ಬೇಕಾದರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯಲ್ಲಿ ಹೋಗಿ ವಿಚಾರಿಸಿ ನೋಡಿ. ಅದು ಮುಗೀತಾ ಏನು ಅಂತ ಗೊತ್ತಿಲ್ಲ ಟೈಮು. ಸ್ನೇಹಿತರೆ ನೋಡಿ ಎಲ್ಲ ಹಳು ಹೊಡೆದಿದ್ದು ಈಗ ಮತ್ತೆ ಅಷ್ಟೇ ಕಳೆ ಬೆಳ್ಕೊಳ್ತಾ ಇದೆ. ಮತ್ತೆ ಮೊನ್ನೆ ಎಲ್ಲ ಮಳೆ ಬೇರೆ ಆಯ್ತಲ್ಲ, ಮಳೆ ಬಂದ ಮೇಲೆ ಮತ್ತೂ ಫಾಸ್ಟ್ ಆಗಿದೆ ಕಳೆ ಬೆಳ್ಕೊಳ್ಲಿಕ್ಕೆ. ಏನೂ ಮಾಡಲಿಕ್ಕಾಗಲ್ಲ, ಇನ್ನೊಂದು ತಿಂಗಳು ಬಿಟ್ಟು ಅಥವಾ ಒಂದು 20 ದಿವಸ ಬಿಟ್ಟು ಮತ್ತೆ ಇನ್ನೊಂದು ಸಲ ಹೊಡೆಸ್ಬೇಕಾಗತ್ತೆ. ನಾವು ಫುಲ್ಲು ಬಿಸಿಲು ಬಂದ ಮೇಲೆ ಈ ಕಾಳುಮೆಣಸೆಲ್ಲ ಕುಯ್ದಾಗುತ್ತಲ್ಲ, ಆ ನಂತರ ನಾವು ಕಳೆ ಹೊಡಿಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಫುಲ್ಲು ಬಿಸಿಲು ಬರುತ್ತೆ, ಆವಾಗ ನೆಲಕ್ಕೆ ಸ್ವಲ್ಪ ತಂಪು ಬೇಕಾಗತ್ತೆ. ಆ ಟೈಮಲ್ಲಿ ಕಳೆ ಹಾಗೆ ಬಿಟ್ಬಿಡ್ತೀವಿ. ಈ ಟೈಮಲ್ಲಿ ಮಾತ್ರ ಒಂದು ಸಲ ಹೊಡಿತಿದ್ದು, ಈ ಸಲ ಬೇಗ ಬಂದಿದೆ, ಇನ್ನೊಂದು ಸಲ ಹೊಡಿಬೇಕಾಗತ್ತೆ. ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ವೀಕ್ಷಕರೇ.